ಬಹುರೂಪಿ ಯಾಕೆ ಹುಟ್ಟಿತು, ಯಾಕೆ ಅಂತಂದರೆ ಇಷ್ಟೊಂದು ಪ್ರಕಾಶನ ಸಂಸ್ಥೆಗಳಿದೆ, ಅದರ ಮಧ್ಯೆ ಇನ್ನೊಂದು ಪ್ರಕಾಶನ ಯಾಕೆ ಬೇಕು ಅನ್ನುವ ಪ್ರಶ್ನೆ ಎಲ್ಲರಿಗೂ ಕೂಡ ಇತ್ತು. ಆಗ ನಾವು ಎಲ್ಲಿ ನಿಂತ್ಕೊಳ್ಬೇಕು ಅಂತ ಯೋಚನೆ ಮಾಡಿ ನಾವು ನಮ್ಮನ್ನು ಪೊಸಿಷನ್ ಮಾಡಿಕೊಂಡಿದ್ದು ನಮ್ಮದು ಲೇಖಕರ ಪ್ರಕಾಶನ. ಏನು ಕನಸುಗಳಿರುತ್ತೆ ಅವರಿಗೆ, ಆ ಕನಸುಗಳು ನನಸಾಗದೇ ಇರುವ ಚಾನ್ಸಸ್ಸೇ ಜಾಸ್ತಿ. ಸೊ ಅಂತಹ ಸಂದರ್ಭದಲ್ಲಿ ಅದನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಸಂಭ್ರಮವಾಗಿ ಆ ಪುಸ್ತಕ ಬರಬೇಕು ಅನ್ನೋದನ್ನು ಯೋಚನೆ ಮಾಡಿ ಆಥರ್ಸ್ ಪಬ್ಲಿಕೇಶನ್ ಆಗಿ ಬಹುರೂಪಿ ರೂಪುಗೊಂಡಿದೆ. ಮತ್ತು ಈ ರೀತಿ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ನಾನು ಯಾಕೆ ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತಂದರೆ, ರಂಜಿನಿ ರಾಘವನ್ ಅವರ ಕತೆ ಡಬ್ಬಿ ರೂಪುಗೊಂಡಿದ್ದು ಕೂಡ ಹೀಗೆ. ಸೊ ಅವರ ಕನಸು ಏನಿತ್ತು, ಪುಸ್ತಕ ಹೇಗಿರಬೇಕು ಅಂತೇಳಿ, ಅದೇ ರೀತಿ ಪುಸ್ತಕ ಬಂದಿದೆ. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಲೇಖಕರ ಜೊತೆಗೆ ಚರ್ಚೆ ಮಾಡ್ತಾ, ಸಂವಾದ ಮಾಡ್ತಾ, ಅವರ ಕನಸುಗಳು, ಅವರ ಆಸೆಗಳೇನಿದೆ ಅದನ್ನು ಅದೇ ರೀತಿಯಲ್ಲಿ ತರೋದಕ್ಕೆ ನಾವು ಇಷ್ಟಪಟ್ಟು ತಂದಂತಹ ಕೃತಿ. ಈ ಕಥೆ ಡಬ್ಬಿಯ ಸಂದರ್ಭದಲ್ಲಿ ಬಹುರೂಪಿಯ ಒಬ್ಬ ಮುಖ್ಯ ಕಂಟೆಂಟನ್ನು ಕ್ರಿಯೇಟ್ ಮಾಡುವವನಾಗಿ ನನಗೆ ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂತಂದರೆ ಒಂದೇ ಪದ, ಪಾಸಿಟಿವ್. ಪಾಸಿಟಿವ್ ಅನ್ನೋದೇ ಇವತ್ತು ನೆಗೆಟಿವ್ ಪದ. ಹಾಗಾಗಿ ಪಾಸಿಟಿವ್ ಅಂತ ಹೇಳಿದ್ರೆ ಗಾಬರಿ ಬಿಡುವಂಥ ಸಂದರ್ಭದಲ್ಲಿ ನಾನು ಇದನ್ನು ಪಾಸಿಟಿವ್ ಪುಸ್ತಕ, ಪಾಸಿಟಿವ್ ಕಾರ್ಯಕ್ರಮ ಮತ್ತು ಪಾಸಿಟಿವ್ ರೈಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ರಂಜಿನಿ ನನಗೆ ಪರಿಚಯ ಏನಲ್ಲ. ನಾನು ಟಿವಿ 18 ಸಮಯಾಂಚಲನ ಸಂಪಾದಕನಾಗಿ ಸತತವಾಗಿ ಸುಮಾರು 15 ವರ್ಷ ಚಾನಲನ್ನೇ ನೋಡಿಕೊಂಡು ಇರೋದು ನನ್ನ ಬದುಕಾಗ್ಬಿಟ್ಟಿದ್ದಾಗ, ಅಲ್ಲಿಂದ ನನ್ನ ವೃತ್ತಿಯನ್ನು ಬದಲಿಸಿಕೊಂಡ ತಕ್ಷಣ ಮಾಡಿದ ಮೊದಲನೇ ಕೆಲಸ ಟಿವಿ ಸ್ಕ್ರೀನ್ಸ್ಗಳನ್ನು ಆಫ್ ಮಾಡಿದ್ದು. ಹಾಗಾಗಿ ರಂಜಿನಿ ಬಗ್ಗೆ ಅವರ ಉದ್ಯಮ ವಲಯದಿಂದ ಕೇಳಿದ್ದೆ ಹೊರತು ನಾನು ನೋಡಿರಲಿಲ್ಲ. ಜೋಗಿಯ ಮೂಲಕ ಕನೆಕ್ಟ್ ಆದ ಈ ಕೊಂಡಿ ಆಮೇಲೆ ಎಷ್ಟು ನನ್ನನ್ನು ಪ್ರಭಾವಿಸಿದೆ ಅಂತಂದರೆ, ಅವರ ಜೋಶ್ ಇದೆಯಲ್ಲ, ಮತ್ತು ಅವರ ಪಾಸಿಟಿವ್ ನೋಟ ಇದೆಯಲ್ಲ, ಮತ್ತು ಯಾವುದನ್ನು ಕೂಡ ತುಂಬ ಸೌಮ್ಯವಾಗಿ ಅದನ್ನು ಕಮ್ಯುನಿಕೇಟ್ ಮಾಡುವ ರೀತಿ ಇದೆಯಲ್ಲ, ಮತ್ತು ಅದೆಲ್ಲ ಆದಮೇಲೂ ಕೂಡ ತನಗೆ ಬೇಕಾದದ್ದು ಇರುವ ಹಾಗೆ ನೋಡಿಕೊಳ್ಳುವ ಗುಣ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. 42 ಪುಸ್ತಕಗಳ ಪೈಕಿ ನನಗೆ ಇದು ತುಂಬ ಸಂಭ್ರಮವನ್ನು ಕೊಟ್ಟಿದೆ. ಒಬ್ಬ ತುಂಬ ದೊಡ್ಡ ಸ್ಟಾರ್ ಅನ್ನುವ ಕಾರಣಕ್ಕಲ್ಲ, ಆ ರಂಜಿನಿಯ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಗುಣ ನನಗೆ ನಿಜಕ್ಕೂ ಪ್ರಭಾವ ಮಾಡಿದೆ. ಬಹುಶಃ ಎಲ್ಲರಿಗೂ ಕೂಡ ಪ್ರಭಾವ ಆಗಿರುವ ಕಾರಣದಿಂದಲೇ ಅವರು ಒಂದು ಒಳ್ಳೆಯ ಸಕ್ಸಸ್ಸನ್ನು ಕಂಡುಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಈ ಪುಸ್ತಕ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಬಹುರೂಪಿ ಮನಸ್ಸು ತುಂಬಿ ಮಾಡಿದಂಥ ಪುಸ್ತಕ, ತುಂಬ ಸಂಭ್ರಮಪಟ್ಟು ಮಾಡಿದ ಪುಸ್ತಕ. ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರೀತಿಯಿಂದ ಅವರ ಮಿತ್ರರು ಜಯತೀರ್ಥ, ಜೋಗಿ ಮತ್ತು ರಿಷಿ ಎಲ್ಲರೂ ಕೂಡ ಇದ್ದೀರಿ. ನಮ್ಮ ತನುಜ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಈ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಓದೋದಕ್ಕೆ ಸಿಗುತ್ತೆ ಈ ಪುಸ್ತಕ ಅನ್ನೋದು ತುಂಬ ದೊಡ್ಡ ವಿಷಯ. ಒಂದು ವಿಷಯವನ್ನು ಹೇಳಲೇಬೇಕು, ಏನಂತಂದರೆ ಈ ಪುಸ್ತಕ ಮಾಡ್ತಾ ಇದ್ದೀವಿ ಅಂತ ಅಂದ ತಕ್ಷಣವೇ ಬಂದಂಥ ಪ್ರತಿಕ್ರಿಯೆ ಇದೆಯಲ್ಲ, ನಮ್ಮ 42 ಪುಸ್ತಕಗಳಲ್ಲಿ ಅಮೋಘವಾದ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದ್ದು ಈ ಪುಸ್ತಕ. ಶೇಕಡ 25 ಭಾಗ ಪುಸ್ತಕಗಳು ಈಗಾಗಲೇ ಮಾರಾಟ ಆಗಿಬಿಟ್ಟಿದೆ, ಅದು ಈಗಾಗಲೇ ಬುಕ್ ಆಗಿಬಿಟ್ಟಿದೆ. ಸೊ ತುಂಬ ಅಂದರೆ ಕನ್ನಡ ಪುಸ್ತಕೋದ್ಯಮ ತುಂಬ ಬಡವಾಗಿದೆ, ಕಷ್ಟ ಇದೆ, ಅದು ಇದು ತುಂಬ ತುಂಬ ನೆಗೆಟಿವ್ ಆಗಿ ಸುಸ್ತಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಅದಲ್ಲ ಅನ್ನೋದನ್ನು ರಂಜಿನಿಯವರ ವ್ಯಕ್ತಿತ್ವ, ಬರಹ ಎಲ್ಲವೂ ಕೂಡ ಸಾಬೀತು ಮಾಡಿದೆ.
ಹಾಗಾಗಿ ಅದು ತುಂಬ ದೊಡ್ಡದಾದಂಥ ಟ್ರೆಂಡ್ ಅಂತ ನನಗನ್ನಿಸಿದೆ. ಅಷ್ಟೇ ಅಲ್ಲ, ನಾನು ಇನ್ನೂ ಪ್ರೀ ಆರ್ಡರ್ನ ಇನ್ನೂ 3 ದಿನ ಆನ್ ಇದೆ. ಅಷ್ಟರೊಳಗೆ ಇನ್ನೂ ಸಾಕಷ್ಟು ಪುಸ್ತಕಗಳು ಮಾರಾಟ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತು. ಸೊ ಹಾಗಾಗಿ ಪುಸ್ತಕ ಮಾರಾಟದ ಇದರಲ್ಲೂ ಕೂಡ ಮತ್ತು ಅವರ ಬರವಣಿಗೆ ಅವಧಿಯಲ್ಲಿ ಅಂಕಣವಾಗಿ ಪ್ರಸಾರ ಆಯಿತು. ಜೋಗಿಯವರ ಕಾರಣದಿಂದಾಗಿ ಬಂದಂತಹ ಒಂದು ಸಂಬಂಧ, ಆಮೇಲೆ ಅವರ ಬರಹಗಳ ಗಟ್ಟಿತನದಿಂದಾಗಿಯೇ ಅದು ಕೃತಿಯಾಗೋದಕ್ಕೆ ಹೊರಡಿತು ಅಂತ ಹೇಳೋದಕ್ಕೆ ನನಗೆ ಸಂತೋಷ. ರಂಜಿನಿ ಈಗ ಏಣಿಯ 2-3ನೇ ಮೆಟ್ಲಲ್ಲಿರುವಾಗ ಹೇಗಿದ್ದಾರೋ ಹಾಗೆಯೇ ಅವರು 10ನೇ ಮೆಟ್ಲು ಹತ್ತಿದಾಗಲೂ ಕೂಡ ನಮ್ಮ ಜೊತೆ ಹಾಗೇ ಇರಲಿ ಅನ್ನೋದು ನಾನು ಬಹುಶಃ ಇಂಡಸ್ಟ್ರಿ ಒಳಗಡೆ ಇದ್ದವನಾಗಿ ಹೇಳಬಹುದಾದ ಕಿವಿ ಮಾತು. ಅದನ್ನು ಉಳಿಸ್ಕೊಂಡ್ರೆ ನಿಮಗೆ ಹೆಚ್ಚು ಪ್ರಚಾರ ಸಿಗದಿದ್ರೂ ಪರವಾಗಿಲ್ಲ, ಆದರೆ ನಿಮ್ಮತನವನ್ನು ಉಳಿಸ್ಕೊಂಡ್ರೆ ನೀವು ಎಲ್ಲರ ಮನಸ್ಸಿನಲ್ಲಿ ಆಳವಾಗಿ ಉಳಿತೀರಿ. ಅದನ್ನು ಉಳಿಸ್ಕೊಳ್ಳಿ. ಅಮ್ಮ ಮತ್ತು ಅಪ್ಪ ಇಬ್ಬರಿಗೂ ಆಗಲೇ ಅಮ್ಮ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಾಡಿದೆ. ಮಾಡಿ ಅದನ್ನ ಈ ಎಲ್ಲ ಬಿಡುಗಡೆಗಿಂತ ಭಾಳ ವಿಭಿನ್ನವಾದ ಬಿಡುಗಡೆ ಇತ್ತು. ಭಾಳ ಒಳ್ಳೆಯ ದಿನ ಅಂತ ಅನ್ಕೋತೀನಿ. ಯಾಕಂದರೆ ನಾನು ಮುಖ್ಯವಾಗಿ ನಿಮ್ಮ ತಂದೆ ತಾಯಿಯವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವತ್ತು ನನ್ನ ತಂದೆ ತಾಯಿಯವರು ಮಕ್ಕಳಿಗೆ ಕತೆ ಗೀತೆ ಓದ್ಬೇಡ ಬರಿಬೇಡ ಅಂತ ಹೇಳ್ತಿರ್ತಾರೆ. ಏನಾದ್ರು ಓದೋದ್ರ ಬಗ್ಗೆ ಅದ್ರ ಬದಲು ಓದಿ CET NET GET ಅದೆಲ್ಲ ಮಾಡಿಕೊಂಡು ಏನಾದ್ರು ಮಾಡಿದ್ದೆ. ನನ್ನ ಪಾಪ ಈಗ ಅನ್ಯೋನ್ಯವಾಗಿ ಒಂದೇ ಖುಷಿ ಬಂದಿದ್ದಾರೆ. ಸೊ ಅವರಿಬ್ಬರು ಬಂದು ಈ ಮಗಳ ಸಂಭ್ರಮವನ್ನು ನೋಡ್ತಿರೋದೇ ನಮಗೆಲ್ಲ ಒಂದು ಸಂಭ್ರಮ ಅಂತ. ಆಮೇಲೆ ಎರಡನೇದು ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ GM ಈ ಪುಸ್ತಕವನ್ನು ಭಾಳ ಮುದ್ದಾಗಿ ಮುದ್ರಣ ಮಾಡಿದ್ದಾರೆ. ನಮ್ಮದು ಹೀಗೆ ಮಾಡಬೇಕು GM ಅಂತ. ಯಾಕಂದರೆ ಇದರ ಒಳಗಡೆ ಫಾಂಟ್ ನೋಡಿದರೆ ಕಲರ್ ಇದೆ, ಇದರಲ್ಲಿ ಕಲರ್ ಫಾಂಟ್ ಹಾಕಿದ್ದಾರೆ. ಬಹುಶಃ ನಾನು ಈ ಕಥಾ ಪುಸ್ತಕಗಳಲ್ಲಿ ಮೊದಲೇ ಬಾರಿ ನೋಡ್ತೀನಿ. ಭಾಳ ಹಿಂದೆ ಕೆಲವು ಇಂಗ್ಲೀಷ್ ಪುಸ್ತಕಗಳು ಇದರಲ್ಲಿ ಬರ್ತಾ ಇದ್ವು. ಇದು ಭಾಳ ಹ್ಯಾಂಡಿ ಆಗಿದೆ, ಭಾಳ ಕಲರ್ಫುಲ್ ಆಗಿದೆ. ಆಮೇಲೆ ಮುಖಪುಟ ಕೂಡ ಭಾಳ ಸೊಗಸಾಗಿದೆ. ಹೆಸರು ಕೂಡ ಭಾಳ ಚೆನ್ನಾಗಿದೆ. ನಮಗೆ ಡಬ್ಬಿ ಅಂದರೆ ಏನಂದರೆ ಭಾಳ ಚಿಕ್ಕಂದ್ರೆ ಜಾಮಕ ಬರೋದಂದರೆ ಈ ದುಡ್ಡು ಹಾಕಿರ್ತಿರೋ ಡಬ್ಬಿ. ಆಮೇಲೆ ಈ ಕೊತ್ತಂಬರಿ ಡಬ್ಬಿನಲ್ಲಿ ಅಮ್ಮ ಹಾಕಿರ್ತಿದ್ದ ಕಾಸುಗಳು. ಸೊ ಅದೆಲ್ಲ ಒಂದು ಅಮೂಲ್ಯವಾದ ನೆನಪುಗಳು. ಆಮೇಲೆ ಈ ಹಬ್ಬದ ಟೈಮಲ್ಲಿ ಉಂಡೆಗಳನ್ನು ಹಾಕಿರ್ತಾರೆ ಡಬ್ಬಿ. ಹೀಗೆಲ್ಲ ಹೀಗೆ ಒಂದೊಂದು ಡಬ್ಬಿಯಲ್ಲೂ ಬಹಳ ಕಥೆಗಳಿರ್ತವೆ. ಸೊ ಆ ರೀತಿಯಲ್ಲಿ ಈ ಡಬ್ಬಿಯಲ್ಲಿ 14 ಕಥೆಗಳಿವೆ, ಭಾಳ ಸೊಗಸಾದ ಕಥೆಗಳು. ಸೊ ಇದನ್ನು ನೀವು ಆಗಾಗ ತೆಗೆದು ಸವಿಬಹುದು. ಹಾಗಾಗಿ ಇದು ಬಹಳ ಅಮೂಲ್ಯವಾದ್ದು ಅಂತ. ಆಮೇಲೆ ಈ ಜಾಗ ಕೂಡ ಬಹಳ ಒಂದು ಒಳ್ಳೆಯ ಜಾಗ. ಯಾಕಂದರೆ ಇಲ್ಲಿ ನೋಡಿದ್ರೆ ನನ್ನದೇ ಪುಸ್ತಕ ಇದೆ, ಇಲ್ಲಿ ನನ್ನ ಹೆಸರು ಟ್ಯಾಗ್ ಹಾಕಿದ್ದಾರೆ. ಆ ಗೋಡೆಯಲ್ಲಿ ನಮ್ಮ ಪ್ರೀತಿಯ ಲೇಖಕರ ಹೆಸರುಗಳಿದೆ. ಹೀಗೆ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ಅಂತ ಹೇಳಿರಲ್ಲ, ಪಾಸಿಟಿವ್ ವೈಬ್ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿಂದ ಹೋಗುವಾಗ ಇನ್ನೊಂದು ಪುಸ್ತಕ ಬರೀಬೇಕು ಅಂತ ಅನಿಸುತ್ತೆ.
ಸೊ ಆ ರೀತಿಯ ಒಂದು ಜಾಗದಲ್ಲಿ ಇವತ್ತು ನಿಮ್ಮ ಪುಸ್ತಕ ಬಿಡುಗಡೆ ಆಗ್ತಿರೋದು ನಮ್ಮ ಪುಣ್ಯ. ಯಾಕಂದರೆ ನಿಮ್ಮಿಂದ ಭಾಳಷ್ಟು ವಿಷಯಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಇವರ ಉದ್ದೇಶಗಳೇನು ಅಂತ ರಾಮ್ಸಾ ಅವ್ರದ್ದು ಒಂದು ಸಲ ಮಾತಾಡಿದಾಗ ಅವ್ರು ಹೇಳಿದರು, ನಟಿಯಾಗಿ ಎಷ್ಟು ವರ್ಷ ಇರ್ತೀರ ಗೊತ್ತಿಲ್ಲ, ಆದರೆ ಒಬ್ಬ ನಟಿಯಾಗಿ ಅದರಿಂದ ಭಿನ್ನವಾಗಿ ಮತ್ತು ಬಿಯಾಂಡ್ ದ ಆ್ಯಕ್ಟಿಂಗ್ ಕ್ಯಾರಿಯರ್ ಇದೆ, ಅದು ಬೆಳೆಯೋದು ಬಹಳ ಮುಖ್ಯ ಅಂತ. ಆ ರೀತಿಯ ಒಂದು ಸಾಮಾಜಿಕವಾದ ಸಾಂಸ್ಕೃತಿಕವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಭಾಳ ಕಡಿಮೆ ಇದೆ. ಅವರು ನಟನೆಯಲ್ಲಿ ಮುಳುಗಿ ಹೋಗಿ ಯಾರನ್ನು ಭೇಟಿ ಆಗೋದಿಲ್ಲ, ಬೇರೆ ಯಾವ ಸಾಹಿತ್ಯವನ್ನು ಓದೋದಿಲ್ಲ. ಜಗತ್ತಲ್ಲಿ ಬೇರೆ ಬೇರೆ ವಿಭಾಗಗಳಿವೆ, ಬೇರೆ ಬೇರೆ ಡಿಸಿಪ್ಲಿನ್ಗಳಿವೆ, ಬೇರೆ ಬೇರೆ ಸಂತೋಷಗಳಿವೆ ಅಂತ ಗೊತ್ತಿರಲ್ಲ. ಇದನ್ನೆಲ್ಲ ಮಾಡಿಕೊಂಡು ಈ ನಟನೆಯನ್ನು ಕೂಡ ಮಾಡಿಕೊಂಡಿರುವಂಥ ರಂಜಿನಿ ಅವರು ನನಗೆ ಅವರ ಮೊದಲು ಒಂದು ನಮ್ಮ ವಿಕಾಸ್ ನಗಿಲವಣಿ ಅಂತ ಗೆಳೆಯ ಇದ್ದಾರೆ. ಅವ್ರು ಹೇಳಿದ ಅವರು ಭಾಳ ಚೆನ್ನಾಗಿ ಸ್ಕ್ರಿಪ್ಟ್ ಬರೀತಾರೆ ಅಂತ. ಅದಕ್ಕೆ ಇವ್ರು ಸೀರಿಯಲಿಗೆ ವಿಕಾಸ್ ಸ್ಕ್ರಿಪ್ಟ್ ಬರೀತಿಲ್ಲ, ಇವರು ಸಂಭಾಷಣೆ ಭಾಳ ಚೆನ್ನಾಗಿ ಬರೀತಾರೆ ಅಂತ ಹೇಳಿದ. ಆಮೇಲೆ ವಿಕಾಸದ ಪುಸ್ತಕಕ್ಕೆ ಒಂದು ಮುನ್ನುಡಿ ಬರೆದಿದ್ರು. ಆ ಮುನ್ನುಡಿ ಬರೆದದನ್ನು ಓದಿದಾಗ ಇವರು ಕಥೆಗಳು ಓದ್ತಾರೆ ಅಂತ ಅನಿಸ್ತು. ನಾನು ಕತೆ ಬರೀತೀರಾ ಅಂತ ಕೇಳಿದೆ, ಅವರು ಕತೆ ಬರೆದು ಕಳಿಸೇಬಿಟ್ರು. ಆ ಕತೆ ಭಾಳ ಚೆನ್ನಾಗಿತ್ತು. ಹೀಗೆ ಅದನ್ನು ಜೀವನ ಕಲಿತೆ ಜೀವನವನ್ನು ಪ್ರಕಟಣೆ ಮಾಡ್ತಾರೆ ಅಂತ ಹೇಳಿದ್ರು. ಹೀಗೆ ಇವರ ಕಥಾ ಜಗತ್ತು ಆರಂಭ ಆಯಿತು. ಬಹುಶಃ ಅದು ಇವತ್ತಿಂದ ಒಂದು 4-5 ತಿಂಗಳಾಗಿರ್ಬೋದೇನೋ. 4-5 ತಿಂಗಳಲ್ಲಿ ಹುಟ್ಟಿದಂಥ ಒಂದು ಪುಸ್ತಕ ಇದೆ. ಅಂದರೆ ನಾವು ಹೇಳ್ತಾ ಇರ್ತೀವಿ ಪುಸ್ತಕ ಬರೆಯೋಕ್ಕೆ ಟೈಮ್ ಇಲ್ಲ, ಹೇಳಿದ್ರು ಯಾವ ಸೈಕಲ್ ಕ್ಯಾಮಲ್ಲಿ. ಅಂದರೆ ದಿನ ಒಂದು ಕಥೆಯನ್ನು ಬರೀಬೋದು ನಾವು. ಒಂದು ಕತೆ ಬರೆಯೋದಕ್ಕೆ ನಮಗೆ ಬೇಕಾಗೋದೊಂದು 3 to 4 hours. ಯಾಕಂದರೆ ಒಂದು ಅದರ ಬಗ್ಗೆ ತನ್ಮಯರಾಗಿ ಬರೀತಾ ಹೋದರೆ ಬಂದ್ಬಿಡ್ಬೋದು. ಅದ್ರ ಜೊತೆಗೆ ನಮ್ಮ ಪ್ರೊಫೆಷನಲ್ ಲೈಫ್ ಇರುತ್ತೆ, ನಟನೆ, ನಿರ್ದೇಶನ, ಅದೇನೋ ಇರ್ತದೆ. ಅದ್ರ ಜೊತೆಗೆ ಇದು ಕೂಡ ಬೇಕು ಅಂತ. ಅಂದರೆ ಇದು ಇವರ ಮೊದಲ ಹೆಜ್ಜೆ. ಇಲ್ಲಿ ನಾನು ಓದಿದಂಥ 14 ಕಥೆಗಳು ಜೀವನ್ ಮೋಹನ್ ಹೇಳಿದಾಗೆ ಅದು ಒಂದು ಜೀವನವನ್ನು ಇವರು ಹೇಗೆ ನೋಡ್ತಾರೆ ಅಂತ ಹೇಳುವುದನ್ನು, ಹೇಗೆ ಇರಬೇಕು ತನ್ನ ಮುಂದಿರುವ ಬದುಕು ತಾನು. ಅಂದರೆ ಇವರು ಎಲ್ಲ ಕಥೆಗಳಲ್ಲೂ 2 ಸಿಚುವೇಶನ್ ಮಾತಾಡ್ತಾರೆ, ಭಾಳ ಚೆನ್ನಾಗಿದೆ. ಅಂದರೆ ಒಂದು ಇರುವಂಥ ಸ್ಥಿತಿ, ಇನ್ನೊಂದು ಇರಬೇಕಾದಂಥ ಸ್ಥಿತಿ. ಇರುವ ಸ್ಥಿತಿಯಿಂದ ಇರಬೇಕಾದಂಥ ಸ್ಥಿತಿಗೆ ಚಲನೆ ಇದೆಯಲ್ಲ, ಅದು ಇವರ ಕಥೆಗಳ ವಸ್ತು. ಅಂದರೆ ಒಂದು ಸಣ್ಣದಾಗಿ ಹೇಳೋದಾದರೆ, ಒಂದು ಮನೆಯಲ್ಲಿ ಅವರ ಆಸ್ತಿಯನ್ನು ಮಾರಿ ತನ್ನ ತಂದೆಯನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತಿರೋ ಮಗ ಇರ್ತಾನೆ. ಅಲ್ಲಿ ಇನ್ನೇನು ಹೋಗಬೇಕು ಮಾರಬೇಕು ಅಂತ ಹೇಳೋ ಹೊತ್ತಿಗೆ ಅವನಿಗೆ ಒಂದು ಸಣ್ಣ ಬದಲಾವಣೆ ಆಗ್ತದೆ. ಅಂದರೆ ಪಾಪ ತಂದೆ ಇಷ್ಟು ವರ್ಷ ಇಲ್ಲಿದ್ದರು, ಅವರ ಅಟ್ಯಾಚ್ಮೆಂಟ್ ಹೆಂಗಿರುತ್ತೆ, ಅವ್ರನ್ನ ಯಾಕೆ ಕರ್ಕೊಂಡೋಗಿ ನಾನು ನಗರದಲ್ಲಿ ಇಟ್ಕೊಂಡು ಹಿಂಸೆ ಕೊಡಬೇಕು, ಅವರನ್ನು ಅಲ್ಲೇ ಉಳಿಸಬೇಕು ಅಂತೇಳಿ ಒಂದು ಸಣ್ಣ ಬದಲಾವಣೆ ಆಗಿ ಅವನ ತಂದೆಯನ್ನು ಅಲ್ಲೇ ಉಳಿಸಲಿಕ್ಕೆ ತೀರ್ಮಾನ ಮಾಡ್ತಾರೆ. ಇದು ಒಂದು ಕಥೆಯ ಸ್ಥೂಲವಾದ ವಸ್ತು. ಇಲ್ಲಿ ಏನಾಗಿರ್ತಂದರೆ, ಆ ಕೊನೆಯ ಘಟನೆ ಇದೆಯಲ್ಲ, ಅದು ಒಬ್ಬ ಲೇಖಕ ಅಥವಾ ಲೇಖಕಿ ಮಾತ್ರ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ನಿಜ ಜೀವನದಲ್ಲಿ ಹಾಗಾಗೋದಿಲ್ಲ. ನಿಜ ಜೀವನದಲ್ಲಿ ಮಗ ಕರ್ಕೊಂಡು ಹೋಗಿರ್ತಾನೆ, ಆದರೆ ಕರ್ಕೊಂಡು ಹೋಗಬಾರದು ಅಂತ ಹೇಳೋದು ಎಲ್ಲರ ಆಶಯ ಆಗಿದೆ. ಈ ಎಲ್ಲರ ಒಂದು ಆಶಯ ಇದೆಯಲ್ಲ, ಒಂದು ವಾಸ್ತವ ಮತ್ತು ಒಂದು ಆಶಯ, ಇದನ್ನು ಇಟ್ಕೊಂಡು ಈ ಮೊದಲ ಸಂಕಲ್ಪದ ಎಲ್ಲ ಕಥೆಗಳಿವೆ. ನಾನು ಯಾವುದೇ ಕಥೆ ತಗೊಂಡು ಕೂಡ ಒಂದು ವೀಕೆಂಡ್ ಸ್ವಯಂವರ ಅಂತಿದೆ. ವೀಕೆಂಡ್ ಸ್ವಯಂವರ ಅಂತ ಒಂದು ಕಥೆ ನಡೆಯುತ್ತೆ. ಅದೊಂದು ಮಾಲಲ್ಲಿ ನಡೆಯುತ್ತೆ. ನೀವು ಓದಿ, ನಾನು ಕಥೆ ಹೇಳಿದ್ರೆ ಆ ಮಾಲಲ್ಲಿ ನಡೆದ ಆ ಕಥೆಯಲ್ಲಿ ಕೂಡ ಒಂದು ಕ್ಷಣಾರ್ಥದಲ್ಲಿ ಮನಸ್ಸು ಬದಲಾಗಿ ಮತ್ತೆ ಯಾವುದು ಈ ಜಗತ್ತಿನಲ್ಲಿ ನಶ್ವರ, ಯಾವುದು ಶಾಶ್ವತ, ಯಾವುದು ನಿಜವಾದ ಪ್ರೀತಿ, ಯಾವುದಲ್ಲ, ಯಾವುದರಿಂದ ನಾವು ಪ್ರೀತಿಯನ್ನು ಅಳೆಯಬೇಕು, ಈ ರೀತಿಯ ಘಟನೆಗಳು. ಇದನ್ನು ಇಟ್ಟುಕೊಂಡು ಇವರು ಎಲ್ಲ ಕಥೆಗಳನ್ನು ಬರೆದಿದ್ದಾರೆ. ಇವರ ಒಂದು ಕಥೆಯಲ್ಲಿ ಹಾಗೆ ಆಗುತ್ತೆ. ಇವರು ಒಂದು ಮನೆಯಲ್ಲಿ ಕೂತ್ಕೊಂಡು ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ನೋಡ್ತಾ ಇದ್ದಾರೆ. ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಆ ಫ್ಯಾಮಿಲಿ ಅಂತೇಳಿ. ಆಮೇಲೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅವರು ಈ ಫ್ಯಾಮಿಲಿ ಚೆನ್ನಾಗಿದೆ ಅಂದ್ಕೊಂಡಿದ್ದಾರೆ. ಅದು ಭಾಳ ಗಾಢವಾಗಿದೆ ಕಥೆ. ಅದನ್ನು ನಾನು ಭಾಳ ಸರಳವಾಗಿ ಹೇಳಿದೆ, ಕಥೆ ಭಾಳ ಗಾಢವಾಗಿದೆ. ಹೀಗಾಗಿ ನಾವು ಆ ಕಡೆ ನೋಡ್ತಾ ಆ ಬದುಕನ್ನು ನೋಡ್ತಾ ಇರೋದು, ಅದಕ್ಕೆ ವಿರುದ್ಧವಾಗಿ ನಮ್ಮ ಬದುಕಿ ಅದು ಸುಂದರವಾಗಿದೆ. ಸೊ ಈ ಥರದ ಈ ಕಥೆಗಳಲ್ಲಿ ಬರುವಂಥ ಅಂಶಗಳಿದ್ದಾರಲ್ಲ, ಇವರ ವಯಸ್ಸನ್ನು ಮೀರಿ ಆಲೋಚಿಸಿರುವುದು, ಆಮೇಲೆ ಅದನ್ನು ಕಥೆಯಲ್ಲಿ ತರಲಿಕ್ಕೆ ಸಾಕಷ್ಟು ಸೊಗಸಾದ ತಂತ್ರಗಳನ್ನು ಬಳಸಿರುವುದು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದಿನ ಕಾಲದ ಭಾಷೆಯಲ್ಲಿ ಕಥೆಗಳು, ಅಂದರೆ ಭಾಳ ಸರಳವಾಗಿ ಅದನ್ನು ಹೇಳ್ತಾರೆ. ಆಮೇಲೆ ನಾನೊಂದಷ್ಟು ಪಾಯಿಂಟ್ಗಳು ಬರ್ಕೊಂಡ್ಬಂದಿದ್ದೆ, ನನಗೆ ಟೈಮ್ ಇದ್ದರೆ ಹೇಳ್ಬಿಡ್ತಾರೆ. ಅದು ಒಂದು ಇವ್ರು ಕ್ಯಾಬಲ್ಲಿ ಹೋಗ್ತಾ ಇರ್ತಾರೆ. ಕ್ಯಾಬಲ್ಲಿ ಹೋದಾಗ ಆ ಹಿಂದೆ ಕೂತಿರೋ ಪ್ಯಾಸೆಂಜರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಸಣ್ಣ ಜಗಳ ನಡೀತಿರುತ್ತೆ ಫೋನಲ್ಲಿ. ಅವನು FM ಹಾಕಿರ್ತಾನೆ. FM ಹಾಕಿದಾಗ ಅವನೊಂದು ಆಲೋಚನೆ ಮಾಡ್ತಾನೆ, ನಾನೀಗ FM ಹಾಕಿದ್ದೀನಿ, ಸೌಂಡ್ ಕಮ್ಮಿ ಮಾಡಿ ಅವನಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು.
ಅಥವಾ ಜೋರು ಮಾಡಿ ನಾನು ಅವಳು ಮಾತು ಕೇಳಿಸ್ತಿಲ್ಲ ಅಂತ ನಿಲ್ಲಿಸಿದವರು. ಈ ಥರದ ಸೂಕ್ಷ್ಮಗಳಿದಾವಲ್ಲ, ಅಂದರೆ ನಮಗೂ ಅನ್ಸುತ್ತಿರುತ್ತೆ ಯಾರು ಜಗಳ ಆಡ್ತಿದ್ರೆ ಏನು ಮಾಡೋದು, ಎದ್ದೋಗೋದು ಅಥವಾ ಅಲ್ಲೇ ಇರೋದು, ಹೀಗೆ ಒಂದು ದ್ವಂದ್ವ ಶುರುವಾಗುತ್ತೆ. ಈ ಥರ ದ್ವಂದ್ವಗಳನ್ನು ಹಿಡಿಯೋದು ಕಥೆ ಅದನ್ನು ಭಾಳ ಚೆನ್ನಾಗಿ ಹಿಡಿದಿದ್ದಾರೆ. ಆಮೇಲೆ ಇನ್ನೊಂದಿದೆ ಅಲ್ಲಿ, ಅಂದರೆ ಮನೆಯಲ್ಲಿ ಕೂತ್ಕೊಂಡು ಒಬ್ಬ ವೃದ್ಧ ಆ ಕಡೆ ಇರುವ ಗುಬ್ಬಚ್ಚಿಗಳ ಮಾತುಗಳನ್ನು, 2 ಗುಬ್ಬಚ್ಚಿಗಳು ಗೂಡು ಕಟ್ತಾ ಇದ್ದಾರೆ. ಆ ಗೂಡು ಕಟ್ಟುವ ಗುಬ್ಬಚ್ಚಿಗಳ ಮಾತುಗಳನ್ನು ಕೇಳಿಸ್ಕೊಂಡು ತನ್ನ ಒಂದು ಫ್ಲಾಶ್ ಬ್ಯಾಕನ್ನು ಜ್ಞಾಪಿಸ್ಕೊಳ್ತಾರೆ. ತಾನು ಮನೆ ಕಟ್ಟುವಾಗ ನನ್ನ ಹೆಂಡತಿನ ಒಂದು ಮಾತು ಕೇಳಲಿಲ್ಲ, ನಾನು ಗುಬ್ಬಚ್ಚಿ ಕೇಳ್ತಾ ಇದ್ದೆ ಅದರ ಭಾಷೆಯಲ್ಲಿ, ನಾನು ಕೇಳಲೇ ಇಲ್ಲ, ನಾನು ಇಂಥ ತಪ್ಪು ಮಾಡಿಬಿಟ್ಟೆ. ಸೊ ಈ ಥರದ ಅಂದರೆ ಇನ್ನೊಂದಿದೆ, ಒಂದು ಮಾತು ಬರ್ತದೆ, ಅಪ್ಪನಿಗೆ ಮಗ ಬಂದು ಏನು ಹೇಳಿದೆ ಅಂತ, ನೀವು ಇಂಜೆಕ್ಷನ್ ಕೊಡ್ತೀನಿ, ನೀವು ಒಳ್ಳೇದಾಗಲಿ ಅಂತ ಇದೆಲ್ಲ ಮಾತ್ರ ಕೊಡ್ತಾ ಇದ್ದೀನಿ ಅಂತ. ಹಂಗೆ ಕೊಡ್ತಿದ್ದಾಗ ಅಪ್ಪ ಮಲಗಿದಾನ, ಅವನು ಲಘು ಹೋಗೋದು, ಅವನು ಮಗನ ಕಣ್ಣಲ್ಲಿ ಅವನ ಮಾತಿನ ಸತ್ಯವನ್ನು ಹುಡುಕ್ತಾ ಇದ್ದಾನೆ. ಅಂದರೆ ಅವನು ಸತ್ಯ ಹೇಳಿದಾಗ ಸುಳ್ಳು ಹೇಳಿದಂದರೆ ನಾವು ಸದಾ ಇನ್ನೊಬ್ಬರು ಮಾತಾಡುವಾಗ ಅವರ ಕಣ್ಣಲ್ಲಿರುವ ಸತ್ಯವನ್ನು ಹುಡುಕ್ತಾ ಇರ್ತೀವಿ. ಅವ್ರ ಮಾತಲ್ಲಿರುವ ಸತ್ಯವನ್ನು ನಮ್ಗೆ ನಂಬಿಕೆ ಇರಲ್ಲ, ಸತ್ಯ ಕಣ್ಣಲ್ಲಿರುತ್ತೆ. ಈ ಥರದ್ದು ಇರ್ಬೋದು. ಸೊ ಈ ಥರದ ಎಲ್ಲ ಕಥೆಗಳಲ್ಲೂ ಅದು ಇನ್ನೊಂದು ಮಾತು ಬರುತ್ತೆ, ಮರವನ್ನು ಕೊಂದವನ ಪ್ರಾಣ ಉಳಿಸುವುದಕ್ಕೆ ಕೃತಕ ಆಮ್ಲಜನಕವೇ ಬೇಕಾಯಿತು ಅಂತ. ಅದೊಂದು ಭಾಳ ಸೊಗಸಾದ ಕಥೆ, ಅದು ಹೆಂಗೆ ಕಾಡ್ತಾ ಹೋಗುತ್ತೆ ಅಂತ. ಈ ಥರದ ಹಲವಾರು ಕಥೆಗಳಿದ್ದಾವೆ. ಆಮೇಲೆ ದೇವರು ಕಾಣೆಯಾಗಿದ್ದಾನೆ ಅಂತ ಒಂದು ಕಥೆ ಇದೆ, ಅದು ಕೂಡ ಭಾಳ ಸೊಗಸಾದ ಕಥೆ. ಇದರಲ್ಲಿ ಬಹಳ ಇಷ್ಟವಾದ ಕಥೆ ನನಗೆ ಯಾವುದಂದರೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಅಂತ ಹೇಳ್ತಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಅಂತ ಹೇಳುವ ಕಥೆ ಇದೆಯಲ್ಲ, ಅದು ನಿಮ್ಮ ಕಥೆಯ ಕಥಾರಚನೆಯಲ್ಲಿ ಇನ್ನೊಂದು ಮೆಟ್ಟಿಲು. ಅಲ್ಲಿ ತನಕ ಬರೆದ ಕಥೆಗಳು ಒಂದು, ಬಟ್ ಆ ಕಾಣೆಯಾದವರ ಬಗ್ಗೆ ಪ್ರಕಟಣೆಯ ಕಥೆಯಲ್ಲಿ ಬರುವಂಥ ಜಗತ್ತಿದೆಯಲ್ಲ, ಜಾರ್ಜ್ ಆರ್ವೆಲ್ ಅನಿಮಲ್ ಫಾರ್ಮ್ ಅಂತ ಒಂದು ಕಥೆಯನ್ನು ಬರೆದು, ಬಟ್ ಇಲ್ಲಿ ಕೂಡ ನೀವು ಒಂದು ಕೋತಿಯ ಮೂಲಕ ಮನುಷ್ಯನ ವರ್ತನೆಯನ್ನು, ಮನುಷ್ಯನ ಏನು ಒಂದು ಗ್ರಾಹವನ್ನು, ಅವನ ಒಂದು ಪಿಪಾಸತನವನ್ನು ಎಲ್ಲ ಹೇಳಿದೆ. ಈ ರೀತಿಯಾಗಿ ಕಥೆಯನ್ನು ಹೇಳೋದನ್ನು ನೀವು ಕಲಿತಂಥ ಕಥೆ ಅದು. ಈ ಕಥೆ ಈ ಪುಸ್ತಕದ ಭಾಳ ಶ್ರೇಷ್ಠವಾದ ಕಥೆ. ಆ ಕಥೆ ಅಂಥ ಕಥೆಗಳನ್ನು ಬರೆಯುತ್ತೆ ಮೊದಲೇ. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳಿದಂಗೆ 2 ಕಥೆ ಇರುತ್ತೆ, ಒಂದು ಕಟ್ಟಿದ ಕಥೆ ಅಂತ, ಇನ್ನೊಂದು ಹುಟ್ಟಿದ ಕಥೆ ಅಂತ. ಈ ಕಟ್ಟಿದ ಕಥೆಗಳನ್ನು ಬರೆಯುವಾಗ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ, ಅವನು ಏನು ಮಾಡ್ತಾನೆ, ಮುಂದೇನಾಗುತ್ತೆ, ಹೀಗೆ ಒಂದು ತರ್ಕಬದ್ಧವಾಗಿ ನಮ್ಮ ವೆಬ್ ಸೀರೀಸ್ ಓದಕ್ಕೆ ಹೋಗ್ತಾ ಇರುತ್ತೆ. ಬಟ್ ಹುಟ್ಟಿದ ಕಥೆಗಳಲ್ಲಿ ನಾವು ಹೇಳ್ತೀವಿ, ಒಂದು ಕಥೆಯಲ್ಲಿ ಒಂದು 5% ಆದರೂ ನಮ್ಮ ಆತ್ಮಕಥೆ ಇಲ್ಲದೆ ಒಳ್ಳೆಯ ಕಥೆ, ಭಾಳ ದೊಡ್ಡ ಕಥೆ ಆಗುತ್ತೆ, ಒಳ್ಳೆಯ ಕಥೆ ಆಗಲ್ಲ. ಹಾಗಾಗಿ ಪ್ರತಿ ಕಥೆಯಲ್ಲೂ ಒಂದು 5-10% ನಮ್ಮ ಕಥೆ ಇರಬೇಕು, ನಾವು ನೋಡಿದವರ ಕಥೆ ಇರಬೇಕು, ನಮ್ಮ ಜಗತ್ತು ಇರಬೇಕು. ಕಲ್ಪನೆಯ ಜಗತ್ತು ಕಡಿಮೆ ಆಗ್ತಾ ಹೋಗಿ ಬೇರೆಯವರಿಗೆ ಕಾಲ್ಪನಿಕ ಅಂತ ಅನಿಸ್ಬೇಕು, ಬರೆಯುವಾಗ ನಮಗೆ ಅನಿಸ್ಬಾರ್ದು ಕಾಲ್ಪನಿಕ ಜಗತ್ತು. ಹೀಗಾಗಿ ನಿಮ್ಮ ಜೀವನ, ನಿಮ್ಮ ನಟನೆ ಇದೆಲ್ಲ ಅಂದರೆ ನಿಮ್ಮ ಆ್ಯಕ್ಟಿಂಗ್ ಇದೆಯಲ್ಲ, ಆ್ಯಕ್ಟಿಂಗ್ ಜಗತ್ತು ಹಾಗೆ ಬರಬೇಕಾಗಿಲ್ಲ, ಬಟ್ ಅಲ್ಲಿಯ ಸತ್ಯಗಳು, ದರ್ಶನಗಳು ಅದು ಆ ಕಥೆಯೊಳಗೆ ಸೇರ್ಕೋಬೇಕು ಅಂತ. ಅದಕ್ಕೆ ಆ ಪರೋಕ್ಷತೆ ಭಾಳ ಮುಖ್ಯ. ಅದನ್ನು ನೀವು ಬೇರೆ ಬೇರೆ ಕಥೆಗಳನ್ನು ಓದ್ತಾ ನೀವು ಅದನ್ನು ಸಾಧಿಸ್ಕೋಬೋದು. ಸೊ ಮುಂದಿನ ಸಂಕಲನದ ಹೊತ್ತಿಗೆ ಕಟ್ಟಿದ ಕಥೆಗಳು ಕಡಿಮೆ ಇದ್ದು ಹುಟ್ಟಿದ ಕಥೆಗಳು ಜಾಸ್ತಿ ಇರಲಿ. ಆ ಕಥೆಗಳು ಹುಟ್ಟುವ ಗಳಿಗೋಸ್ಕರ ಕಾಯಿದೆ. ಅದು ಕಾದಾಗ ಇದನ್ನು ಬರೆಯೋದು ಬಿಡಬೇಡಿ, ಇದು ಬರಿತಾ ಇದೆ. ಇದರ ಮಧ್ಯೆ ಅಂಥ ಕಥೆಗಳು ಕೂಡ ನಿಮ್ಮ ಊರು, ನಿಮ್ಮ ಅಂದರೆ ಬಾಲ್ಯದಿಂದ ಇಲ್ಲಿ ತನಕ ನಮಗೆ ಪ್ರತಿನಿತ್ಯವೂ ಒಂದು ಕಥೆ ನಡೀತಾ ಇರುತ್ತೆ. ಆ ಕಥೆಯನ್ನು ಹೇಳುವುದನ್ನು ಕಲ್ತ್ಕೊಂಡ್ರೆ ಭಾಳ ದೊಡ್ಡ ಕಥೆಗಾರರಾಗುವ, ಬಹಳ ಆಪ್ತವಾದ ಕಥೆಗಾರರಾಗುವ ಎಲ್ಲ ಸೂಚನೆಗಳು ಈ ಪುಸ್ತಕದಲ್ಲಿ ಕೊಟ್ಟಿದ್ದೀರಿ. ನಿಮಗೆ ಶುಭ ಹಾರೈಸ್ತೇನೆ. ಜಿ.ಎನ್. ಮೋಹನ್ ಈ ಪುಸ್ತಕ ನಮ್ಮದು ಈ ಥರ ಮಾಡಿ ನಾನು ಬೇಕಾದ್ರೆ ಸೀರಿಯಲ್ ಆ್ಯಕ್ಟ್ ಮಾಡ್ತೀನಿ ಹೇಳಿ ಇವರು ನಾವು ನೋಡಿದ್ವಿ. ಎಷ್ಟೋ ಲೇಖಕ ಪುಸ್ತಕ ಬರೆದ ಮೇಲೆ ಸ್ಟಾರ್ ಆಗ್ತಾರೆ, ಸ್ಟಾರ್ ರೈಟರ್ಸ್. ಇವರು ಬರೆಯೋ ಮುಂಚೆನೇ ಸ್ಟಾರು, ಆಮೇಲೆ ರೈಟರು. ಸೊ ಇವರಿಗೆ ಒಳ್ಳೆಯದಾಗಲಿ ಹೇಳ್ತೀವಿ. ಜಯತೀರ್ಥ ಇವತ್ತು ಅರ್ಹ, ಯಾಕಂದರೆ ಇವರು ಕೂಡ ಸಾಹಿತ್ಯ ಆಸಕ್ತರು, ರಂಗಭೂಮಿ ಎಲ್ಲ ಇದೆ. ಕೃಷಿಯವರು ಕೂಡ ಬಹಳ ಓದ್ತಾರೆ ಅಂತ ಕೇಳಿದ್ದೀನಿ ನಾನು. ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಅದೇ ಬಿಟ್ಟೋಗಿದೆ. ಸೊ ಇವರಲ್ಲಿ ಇರೋದು ಈ ಸಂದರ್ಭ ಭಾಳ ಅದ್ಭುತವಾಗಿದೆ. ಸುಮಾರು ಜನ ಸ್ನೇಹಿತರು ಬಂದಿದ್ದೀರಿ, ಎಲ್ರಿಗೂ ಒಂದು ಹೇಳಿ ನಾನು ಮಾತು ಮುಗಿಸ್ತೀನಿ.